ಕೇವಲ ಜೋಕರ್ಗೆ ಮಾತ್ರ. ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆಯಿಂದ ತುಂಬಾ ಫ್ಯಾನ್ಸ್ ಕೇಳ್ತಾ ಇದ್ರು, ಕಾಮೆಂಟ್ ಕೂಡ ಮಾಡ್ತಾ ಇದ್ರು, ಯಾಕೆ ಗಿಲ್ಲಿಯ ಬಗೆಗಿನ, ಗಿಲ್ಲಿಯ ಹೊಗಳುವಂತ, ಗಿಲ್ಲಿ ಅಭಿಮಾನಿಗಳನ್ನ ಮೀಟ್ ಮಾಡಿದಂತ ಪ್ರೋಮೋ ಯಾಕೆ ಬಿಡ್ತಾ ಇಲ್ಲ ಎನ್ನುವಂತ ಒಂದು ಕೊರಗು, ಆಕ್ರೋಶ ನಿನ್ನೆ ಕಾಮೆಂಟ್ ಬಾಕ್ಸ್ ನಲ್ಲಿ ತುಂಬಾ ಜನ ಕೇಳ್ತಾ ಇದ್ರು. ತುಂಬಾ ಗಿಲ್ಲಿ ಫ್ಯಾನ್ಸ್ ಕೇಳ್ತಾ ಇದ್ರು ಮತ್ತು ಅದು ಎಲ್ಲಾ ಕಡೆ ವೈರಲ್ ಕೂಡ ಆಗಿತ್ತು, ಯಾಕೆ ಗಿಲ್ಲಿಯ ಒಂದು ಪ್ರೋಮೋನ ಬಿಡ್ತಾ ಇಲ್ಲ ಅನ್ನುವಂತ ಕಾರಣ. ಹಾಗಾಗಿ ಇವತ್ತು ಬೆಳಗ್ಗೆ ಬಿಗ್ ಬಾಸ್ ತಂಡ ಒಂದು ಪ್ರೋಮೋವನ್ನು ಅಪ್ಡೇಟ್ ಮಾಡಿದೆ. ಅದು ಮಾಸ್ ಆಗಿದೆ, ಕ್ಲಾಸ್ ಆಗಿದೆ. ಜೊತೆಗೆ ಹೊಗಳುವ ಬರದಲ್ಲಿ ಬಿಗ್ ಬಾಸ್ ತಂಡ ಒಂದು ಚಿಕ್ಕ ಮಿಸ್ಟೇಕ್ ಕೂಡ ಮಾಡ್ತಾ ಎನ್ನುವಂತ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಿದೆ. ಯಾಕಂದ್ರೆ ಗಿಲ್ಲಿಯನ್ನ ಹೊಗಳಿ ಅಟ್ಟಕ್ಕೇರಿಸುವ ಒಂದು ಹಾದಿಯಲ್ಲಿ ಜೋಕರ್ ಎನ್ನುವಂತ ಪದ ಕೂಡ ಬಳಸಿದೆ. ಅದು ಕೂಡ ಇದೀಗ ಎಲ್ಲಾ ಕಡೆ ಸದ್ದು ಮಾಡುವಂತ ಎಲ್ಲಾ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಅದಕ್ಕೆ ಬೇರೆ ಒಂದು ಕಾರಣ ಕೂಡ ಇದೆ. ಜೋಕರ್ ಅನ್ನುವಂತ ಪದ ಅಶ್ವಿನಿ ಗೌಡ ಕೂಡ ಬಳಸ್ತಾ ಇದ್ರು, ಅದು ಯಾರ ವಿರುದ್ಧ? ಗಿಲ್ಲಿಯ ವಿರುದ್ಧ. ಹಾಗಾಗಿ ಇದು ಕೂಡ ಕೆಲವೊಂದು ಕಡೆ ಸದ್ದು ಮಾಡುವಂತ ಚಾನ್ಸಸ್ ಇದೆ. ಹಾಗಾದ್ರೆ ಬಿಗ್ ಬಾಸ್ ತಂಡ ಅಪ್ಡೇಟ್ ಮಾಡಿದಂತ ಒಂದು ಪ್ರೋಮೋದಲ್ಲಿ, ಮಾಸ್ ಪ್ರೋಮೋದಲ್ಲಿ ಏನಿದೆ ಅದನ್ನ ಮೊದಲು ನೋಡ್ಕೊಂಡು ಬರೋಣ. ಅದಾದ ನಂತರ ಆ ಪ್ರೋಮೋ ಬಗ್ಗೆ, ಜೊತೆಗೆ ಗಿಲ್ಲಿ ಹೇಳಿದಂತ ಮಾಸ್ ಡೈಲಾಗ್ ಬಗ್ಗೆ ಎಲ್ಲವನ್ನು ಕೂಡ ಅಪ್ಡೇಟ್ ಮಾಡ್ತಾ ಅಥವಾ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲು ಆ ಪ್ರೋಮೋನ ನೋಡ್ಕೊಂಡು ಬರೋಣ, ಬನ್ನಿ. ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನು ಬದಲಾಯಿಸುವ ತಾಕತ್ತಿರೋದು ಕೇವಲ ಜೋಕರ್ಗೆ ಮಾತ್ರ. ಲಡಾಯಿಸು, ಮುಂದೆ ಬಂದ್ರೆ ಉಡಾಯಿಸು, ಜೊತೆಲಿದ್ಯಾ ಕಡಾಯಿಸ್ಬೇಡ. ನನಗೆ ಎಮೋಷನ್ ಆಗ್ಬಿಟ್ಟೆ. ನನಗೆ ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ಗೊತ್ತಾ? ಮನಿ ಇವತ್ತು ಬರ್ತದೆ, ನಾಳೆ ಹೋಯ್ತದೆ, ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸೂಪರ್ ಆದಂತ ಪ್ರೋಮೋ. ಆಕ್ಚುಲಿ ಇಂಥ ಪ್ರೋಮೋ ಬರಬೇಕಿತ್ತು. ಬಿಗ್ ಬಾಸ್ ಅಂದ ಕೂಡಲೇ ನಾವು ತುಂಬಾ ಸಲ ಹೇಳ್ತೇವೆ, ಇಲ್ಲ ಅವ್ರನ್ನ ಗೆಲ್ಲಿಸ್ತಾರೆ, ಇವ್ರನ್ನ ಗೆಲ್ಲಿಸ್ತಾರೆ, ಅವ್ರನ್ನ ಗೆಲ್ಲಿಸ್ತಾರೆ, ಇವ್ರನ್ನ ಗೆಲ್ಲಿಸ್ತಾರೆ, ಮಾರಾಟ ಹೋಗಿದೆ ಎಲ್ಲವೂ ಅಂತಾರೆ. ಆದ್ರೆ ಕೊನೆಯಲ್ಲಿ ಕಿಚ್ಚ ಸುದೀಪ್ ಅವರು ನಡೆಸ್ಕೊಡ್ತಾ ಇರುವಂತ ಈ 12 ಸೀಸನ್ಗಳಲ್ಲಿ ಒಂದು ಸೀಸನ್ ಅನ್ನು ಬಿಟ್ರೆ ಅಲ್ಲಿ ಯಾವುದೂ ಕೂಡ ವ್ಯತಿರಿಕ್ತವಾದಂಥ ಪರಿಣಾಮ ಬೀರಿಲ್ಲ. ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ನಿಮ್ಮ ಆಟದಲ್ಲಿ ಯಾರು ಗೆಲ್ತಾರೆ ಅವ್ರನ್ನ ಮಾತ್ರ ಗೆಲ್ಸಿ, ನಾನು ಇನ್ಫ್ಲುಯೆನ್ಸ್ ಮಾಡಲ್ಲ ಎನ್ನುವಂಥ ಮಾತನ್ನ ಪದೇ ಪದೇ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಸುದೀಪ್ ಅವ್ರನ್ನ ಬಿಟ್ಟು ಬಿಗ್ ಬಾಸ್ ಅನ್ನ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳಿಕ್ಕಾಗಲ್ಲ, ಅಷ್ಟು ಕ್ಲಿಯರ್ ಆದಂಥ ಒಂದು ವಿಷನ್ ಇದೆ ಸುದೀಪ್ ಅವರಿಗೆ. ಹಾಗಾಗಿ ಇವತ್ತು ಅಪ್ಡೇಟ್ ಆದಂಥ ಒಂದು ಪ್ರೋಮೋವನ್ನ ತುಂಬಾ ಖುಷಿಯಿಂದ ನಾವು ನೋಡ್ತೇವೆ. ಜೊತೆಗೆ ನಿನ್ನೆ ಕೂಡ ಒಂದು 70-80 ಜನ ಫ್ಯಾನ್ಸ್ ಇದ್ರು, ಆದ್ರೆ ಇವತ್ತು ನೋಡಿದ್ರೆ ಫ್ಯಾನ್ಸ್ಗಳ ಅಬ್ಬರ ಜೋರಾಗಿದೆ. ಬಿಗ್ ಬಾಸ್ ಮನೆಯ ಎದುರುಗಡೆ ತುಂಬಾ ಕ್ರೌಡ್ ಇದೆ. ಜೊತೆಗೆ 3-4 ದಿನಗಳಲ್ಲಿ ಆ ಕ್ರೌಡ್ ತುಂಬಾ ಜಾಸ್ತಿ ಆಗುತ್ತೆ. ಇದೇ ವ್ಯಕ್ತಿ ಗೆಲ್ತಾನೆ ಎನ್ನುವುದು ಕೂಡ ನಮ್ಮ ಸೆಂಟರ್ ಪಾಯಿಂಟ್ನ ಒಂದು ಸರ್ವೆ, ಜೊತೆಗೆ ಒಂದು ಅಭಿಮತ, ಜೊತೆಗೆ ಒಂದು ವಿಶ್ಲೇಷಣೆ ಕೂಡ. ಇನ್ನು ಪ್ರೋಮೋದ ಬಗ್ಗೆ ನೋಡ್ತಾ ಹೋದ್ರೆ, ನಿನ್ನೆ ಧನುಷ್ ಅವರು ಬಂದಿದ್ರು, ಅವರ ಪ್ರೋಮೋ ಕೂಡ ಅಪ್ಡೇಟ್ ಆಗಿತ್ತು. ಕಾವ್ಯ ಅವರ ಪ್ರೋಮೋ ಅಪ್ಡೇಟ್ ಆಗಿತ್ತು. ರಕ್ಷಿತಾ ಶೆಟ್ಟಿ ಅವರು ಕೂಡ ಪ್ರೋಮೋ ಅಪ್ಡೇಟ್ ಆಗಿತ್ತು. ಜೊತೆಗೆ ಪ್ರೋಮೋದಲ್ಲಿ 2 ಸಲ ಧ್ರುವಂತವ್ರನ್ನ ತೋರಿಸಿ ಅವ್ರನ್ನ ಹೀರೋ ಮಾಡಿದ್ರು. ಜೊತೆಗೆ ಆ ಹೊಗಳೋ ಬರದಲ್ಲಿ ಕೆಲವೊಂದು ಮಾತುಗಳ ಸ್ವಲ್ಪ ಎಡವಟ್ ಆಗುತ್ತೆ. ಇನ್ನು ಗಿಲ್ಲಿ ಅವರಿಗೆ ಫ್ಯಾನ್ಸ್ ಕೂಡ ನೆರೆದಿತ್ತು. ನೋಡಿ, ಗಿಲ್ಲಿ ಅವ್ರನ್ನ ಹೊಗಳೋ ಬರದಲ್ಲಿ ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನೇ ಬದಲಿಸುವ ತಾಕತ್ತಿರೋದು ಜೋಕರ್ಗೆ ಮಾತ್ರ ಎನ್ನುವಂಥ ಪದವನ್ನು ಬಳಸಿದ್ದಾರೆ. ಅದರ ಬಗ್ಗೆ ಒಂದು ಮಾತಾಡಿಕೊಂಡು ನಂತರ ಮಾಸ್ ಎಲಿಮೆಂಟ್ ಬಗ್ಗೆ ಮಾತಾಡ್ತೇನೆ. ನೋಡಿ, ಜೋಕರ್ ಎನ್ನುವುದು ಒಳ್ಳೆಯ ಶಬ್ದ ಅಥವಾ ಅದು ಆಟದಲ್ಲಿ ಬಳಸುವಂಥ ಒಂದು ಪದ ಆದರೂ ಕೂಡ ನಮ್ಮ ಸಮಾಜದಲ್ಲಿ ಅದನ್ನು ಸ್ವಲ್ಪ ಕೆಟ್ಟದಾಗಿ ಬಿಂಬಿತವಾಗ್ತಿದೆ, ಕೆಟ್ಟದಾಗಿ ತೋರಿಸಲಾಗ್ತಿದೆ ಮತ್ತು ಅದನ್ನು ಸ್ವಲ್ಪ ಬ್ಯಾಡ್ ವರ್ಡ್ ಆಗಿ ಅದನ್ನು ಪ್ರತಿಬಿಂಬಿಸಲಾಗ್ತಾ ಇದೆ. ಅದರ ಅರ್ಥ ಬೇರೆ ಇದ್ರೂ ಕೂಡ ಇದೀಗ ಸಮಾಜದಲ್ಲಿ ಅದನ್ನು ಒಂದು ಪದವನ್ನಾಗಿ ಪರಿಗಣನೆಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಪದೇ ಪದೇ ಜಗಳ ಆಗ್ತಿದ್ದಾಗ, ಪದೇ ಪದೇ ಕಿರಿಕ್ ಆಗ್ತಿದ್ದಾಗ, ಗಿಲ್ಲಿ ಮತ್ತು ಅಶ್ವಿನಿ ಅವರ ಮಧ್ಯೆ ಕಿರಿಕ್ ಆಗ್ತಿದ್ದಾಗ ಅಶ್ವಿನಿ ಬೆಳೆಸಿದಂಥ 4 ಪದಗಳಲ್ಲಿ ಒಂದು ಸ್ಪೈನಲ್ ಕಾರ್ಡ್ ಇಲ್ಲ ದ ಗಿಲ್ಲಿ ಎನ್ನುವಂಥ ಒಂದು ಬಾಡಿ ಶೇಮಿಂಗ್ ಆಗುವಂಥ ಒಂದು ಪದ ಕೂಡ ಬಳಸಿದ್ರು. ಅದಾದ ನಂತರ ಎ ಜೋಕರ್, ಎ ಜೋಕರ್, ಎ ಜೋಕರ್ ಎನ್ನುವಂಥ ಪದವನ್ನು ಬಳಸಿ ನಿಂದಿಸುವಂಥ ಒಂದು ಕೆಲಸವನ್ನು ಕೂಡ ಅಶ್ವಿನಿ ಅವರು ಮಾಡಿದ್ರು. ಈ ಜೋಕರ್ ಎನ್ನುವುದು ಒಬ್ಬ ಪಾಪ ಒಂದು ಕಾಮಿಡಿ ಕಲಾವಿದ, ಕಾಮಿಡಿ ಮಾಡುವಂತ, ನಗಿಸುವಂತ ಒಂದು ಕಲಾವಿದರಿಗೆ ಜೋಕರ್ ಎನ್ನುವಂತ ಮಾತನಾಡ್ತಾರೆ. ಮತ್ತು ಬೇರೆ ಬೇರೆ ಆಟದಲ್ಲಿ ಅದನ್ನ ಜೋಕರ್ ಎನ್ನುವುದು ಕೂಡ ನಿಮಗೆ ಅದರ ಅರ್ಥ ಆಗಿರುತ್ತೆ. ಜೋಕರ್ ಎನ್ನುವುದು ಕೂಡ ಬೇರೆ ಬೇರೆ. ನಮಗೆ ಈಗ ಜೋಕರ್ ಎನ್ನುವುದು 2 ತರ, ಒಂದು ಕಾಮಿಡಿ ಮಾಡೋ ಒಂದು ಜೋಕರ್ ಅಂತಾರೆ, ಮತ್ತೊಬ್ಬ ಏನು ಇಲ್ಲದೆ ಸಡನ್ ಆಗಿ ಮುಂದೆ ಹೋಗ್ತಾನೆ, ಅದನ್ನ ಇಟ್ಕೊಂಡು ಕಾರ್ಡನ್ನು ಪ್ಲೇ ಮಾಡ್ಬೋದು ಎನ್ನುವಂತ, ಅಂದ್ರೆ ಒಂದು ಎಕ್ಸ್ಟ್ರಾ ಸ್ಟ್ರೆಂತ್ ಅಂಡ್ ಕಾರ್ಡ್ ಎನ್ನುವುದು ಕೂಡ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಪದೇ ಪದೇ ಅಶ್ವಿನಿ ಗೌಡರು ಜೋಕರ್ ಎನ್ನುವಂಥ ಪದವನ್ನು ಬಳಸ್ತಿದ್ರು. ಅದಕ್ಕೆ ಕೌಂಟರ್ ಆಗಿ ಬಿಗ್ ಬಾಸ್ ಈ ಥರ ಹೇಳಿಕೆಯನ್ನು ಕೊಟ್ರ. ಅಂದರೆ ಯಾವುದೇ ಸಂದರ್ಭದಲ್ಲೂ ಆಟದ ದಿಕ್ಕನ್ನೇ ಬದಲಿಸುವ ತಾಕತ್ತಿರುವುದು ಜೋಕರ್ಗೆ ಎನ್ನುವಂಥ ಒಂದು ವರ್ಡನ್ನು ಹೇಳಿ ಅಶ್ವಿನಿ ಗೌಡರಿಗೆ ಏನಾದ್ರು ಕೌಂಟರ್ ಕೊಟ್ರ, ಅಥವಾ ಜೋಕರ್ ಎನ್ನುವ ಪದ ಅಂದರೆ ಇಲ್ಲೇ ತನಕ
ಗಿಲ್ಲಿ ಅವರು ಸ್ವಲ್ಪ ಕೂಲ್ ಆಗಿದ್ರು, ಸ್ವಲ್ಪ ಡಲ್ ಆಗಿದ್ರು, ಆದರೆ ಆಟ ದಿಕ್ಕನ್ನೇ ಬದಲಾಯಿಸ್ಬಿಡ್ತಾರೆ. ಈಗ ಗೆಲ್ತಾರೆ ಅನ್ನುವಂಥ ಒಂದು ಸುಳಿವು ಕೊಟ್ಟರೆ ಎಲ್ಲವೂ ಕೂಡ ಇದೀಗ ಸ್ವಲ್ಪ ತರ್ಕಕ್ಕೆ ನಿಲ್ಕೋದು ಮತ್ತು ಸ್ವಲ್ಪ ದೊಡ್ಡ ಚರ್ಚೆ ಕೂಡ ಆಗಬಹುದು. ಸ್ವಂತ ತಾಕತ್ತಿನಿಂದ, ಪ್ರಾಪರ್ಟಿ ಕಾಮಿಡಿಯಿಂದ, ತನ್ನ ಡೈಲಾಗ್ ಡೆಲಿವರಿಯಿಂದ, ತನ್ನ ರೈಟಿಂಗ್ ಸ್ಕಿಲ್ಲಿಂದ, ತನ್ನ ಹಾಡಿನ ಒಂದು ಲಿರಿಕ್ಸಿಂದ ಗೆದ್ದು ಬರ್ತಾ ಇರುವಂತ ಗಿಲ್ಲಿಯನ್ನ ಕೇವಲ ಜೋಕರ್ ಆಗಿ ನೋಡುದು ಯಾಕೆ? ಆ ಕಾರ್ಡನ್ನು ಯಾಕೆ ಪ್ಲೇ ಮಾಡಬೇಕು, ಅದನ್ನು ಯಾಕೆ ವರ್ಡನ್ನು ಉಪಯೋಗಿಸಿದ್ರು ಅನ್ನೋದು ಕೂಡ ಇದೀಗ ಸ್ವಲ್ಪ ಚರ್ಚೆ ಆಗುತ್ತೆ. ಅದನ್ನು ಬಿಟ್ಟು ಬಿಡೋಣ ಒಂದು ಕಡೆ. ಯಾಕಂದರೆ ಅದು ಅಶ್ವಿನಿ ಅವರು ಪದೇ ಪದೇ ಜೋಕರ್ ಎನ್ನುವಂಥ ಪದ ಉಪಯೋಗಿಸಿಲ್ಲ ಅಂದರೆ ಅದು ದೊಡ್ಡ ಸುದ್ದಿ ಆಗ್ತಿರಲಿಲ್ಲ. ಹಾಗಾಗಿ ಯಾವಾಗ ಪದೇ ಪದೇ ಅಶ್ವಿನಿ ಅವರು ಜೋಕರ್ ಎನ್ನುವಂಥ ಪದವನ್ನು ಉಪಯೋಗಿಸಿರಲಿಲ್ಲ, ಹಾಗಾಗಿ ಈ ಪದದ ಸ್ವಲ್ಪ ಅರ್ಥ ಚರ್ಚೆ ಆಗುವಂಥ ಸಂದರ್ಭ ಇದೆ. ಇನ್ನು ಅಭಿಮಾನಿಗಳನ್ನು ನೋಡ್ಕೊಂಡು ಸ್ವಲ್ಪ ಎಮೋಷನ್ ಕೂಡ ಆದರೂ ಗಿಲ್ಲಿಯವರು ಅದನ್ನು ಕೂಡ ಹೇಳ್ತಾರೆ. ನಾನು ತುಂಬ ಎಮೋಷನ್ ಆಗಿಬಿಟ್ಟೆ ಅನ್ನುವಂಥ ಮಾತನ್ನು ಹೇಳಿ, ಮೀಟ್ರ್ ಇದ್ರೆ ಉಡಾಯಿಸು, ಮುಂದೆ ಬಂದರೆ ಮೀಟ್ರ್ ಇದ್ರೆ ಲಡಾಯಿಸು, ಮುಂದೆ ಬಂದರೆ ಉಡಾಯಿಸು, ಜೊತೆಗಿದ್ದು ಕಡಾಯಿಸ್ಬೇಡ ಅನ್ನುವಂಥ ಒಂದು ಟಾಂಗ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಗಿಲ್ಲಿ ಬರ್ತಾರಂದ ಕೂಡಲೇ ಅದಕ್ಕೆ ಸ್ವಲ್ಪ ಟಾಂಗು, ಸ್ವಲ್ಪ ಈ ಪದಪುಂಜಗಳು ಸ್ವಲ್ಪ ಯೂಸ್ ಆಗುತ್ತೆ. ಯಾಕಂದರೆ ಪ್ರಾಪರ್ಟಿ ಕಾಮಿಡಿಯನ್ನು, ಡೈಲಾಗ್ ಕಿಂಗು, ಕ್ವಾಟ್ಲೆ ಜೊತೆಗೆ ಹೀಗೆ ಅವರವರೇ ಬಿರುದನ್ನು ಕೊಟ್ಕೊಂಡಿದ್ದಾರೆ. ಮೀಟ್ರ್ ಇದ್ರೆ ಲಡಾಯಿಸು, ಮುಂದೆ ಬಂದರೆ ಉಡಾಯಿಸು, ಜೊತೆಗಿದ್ದು ಕಡಾಯಿಸ್ಬೇಡ, ಅಂದರೆ ಜೊತೆಗಿದ್ದೇ ಬೆನ್ನಿಗೆ ಹಾಕ್ಬೇಡ ಅಂತಾರಲ್ಲ, ಹಾಗೆ ಕೂಡ ಹೇಳಿದ್ದಾರೆ. ಅದು ಯಾರಿಗಂತ ಅರ್ಥ ಆಗ್ತಿಲ್ಲ. ಆಮೇಲೆ ಅವರು ಮತ್ತೊಂದು ಹೇಳಿದ್ದಾರೆ, ಮನಿಗೂ ಮತ್ತು ಅಭಿಮಾನಿಗಿರುವಂಥ ವ್ಯತ್ಯಾಸ ಅಂದರೆ ಮನಿ ಬರುತ್ತೆ ಹೋಗುತ್ತೆ, ಇವತ್ತು ಬರುತ್ತೆ ಹೋಗುತ್ತೆ, ಹಣ ಇವತ್ತು ಬರುತ್ತೆ ಹೋಗುತ್ತೆ, ಅಂದರೆ ಮನಿ ಇವತ್ತು ಬರುತ್ತೆ ಹೋಗುತ್ತೆ. ಆದರೆ ಅಭಿಮಾನಿಗಳು ಒಂದ್ಸಲ ಬಂದರೆ ಯಾವತ್ತೂ ಹೋಗಲ್ಲ ಎನ್ನುವಂಥ ಮಾತನ್ನು ಹೇಳಿ ಅಭಿಮಾನಿಗಳನ್ನ ಅಟ್ಟಕ್ಕೇರಿಸಿದ್ದಾರೆ. ಅದು ಗಿಲ್ಲಿಯ ಒಂದು ಪ್ಲಸ್ ಅಂತ ಹೇಳ್ಬೋದು. ಗಿಲ್ಲಿ ಕೂಡ ನಿನ್ನೆ ಆದಂಥ ಒಂದು ಬಯಕೆಗಳ ಈಡೇರಿಕೆ ಸಲುವಾಗಿ ಕೊಟ್ಟಂಥ ಒಂದು ಅವಕಾಶದಲ್ಲಿ ಅವರು ನಳ್ಳಿ ಮೂಳೆ ತಿನ್ಬೇಕಂತ ಒಂದು ಬೇಡಿಕೆಯನ್ನು ಕೊಟ್ಟಿದ್ರು. ಅದನ್ನು ಬಿಗ್ ಬಾಸ್ ತಂಡ ಅವರಿಗೆ ಪೂರೈಕೆ ಮಾಡಿತ್ತು. ಅದನ್ನು ತಿನ್ನುವಾಗ ಇಷ್ಟು ಖುಷಿಯಿಂದ ತಿಂದರು, ಮಲಗಿದ್ರು ಎನ್ನುವ ಜೊತೆಗೆ ಅಲ್ಲಿ ಒಂದು ಪ್ಲಸ್ ಅಂದರೆ ಒಬ್ಬ ಗ್ರೌಂಡ್ ಲೆವೆಲ್ ಮನುಷ್ಯ ಮಾತ್ರ ಅಂಥ ಒಂದು ಬೇಡಿಕೆಯನ್ನು ಅಂದರೆ ಬಯಸ್ಬೋದು. ಮಿಕ್ಕಿದವ್ರಲ್ಲ ಅದು ಬೇಕು, ಸುದೀಪ್ ಸಿನಿಮಾ ನೋಡಬೇಕು, ತನ್ನ ಅಲ್ಲೂ ಮಾಡಬೇಕು, ಫ್ಲೈಟಲ್ಲಿ ಹಾರಬೇಕು ಎಲ್ಲ ಹೇಳ್ತಾರೆ. ಆದರೆ ಗಿಲ್ಲಿ ಅಂತ ಒಬ್ಬ ಗ್ರೌಂಡ್ ಲೆವೆಲ್ ವ್ಯಕ್ತಿ ಮತ್ತು ಆಟದ ದಿಕ್ಕನ್ನು ಗೊತ್ತಿರುವಂಥ ವ್ಯಕ್ತಿ, ಜನರನ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕೆನ್ನುವಂಥ ಗೊತ್ತಿರುವಂಥ ವ್ಯಕ್ತಿ ಮಾತ್ರ ಇಂಥ ಒಂದು ಚಿಕ್ಕ ಪುಟ್ಟ ಆಸೆಗಳನ್ನ ಹೇಳಲಿಕ್ಕೆ ಸಾಧ್ಯ. ಅದನ್ನು ಅರ್ಥ ಮಾಡ್ಕೊಂಡಂಥ ಅಶ್ವಿನಿ ಅವ್ರು ಹೇಳ್ತಾರೆ, ಈ ಪುಣ್ಯಾತ್ಮನಿಗೆ ಗೊತ್ತಪ್ಪ ಆಟ ಹೆಂಗೆ ಆಡಬೇಕು, ತುಂಬ ಪ್ಲಸ್ ಆಗತ್ತೆ ಇದರಿಂದ ಎನ್ನುವಂಥ ಮಾತನ್ನು ಅಶ್ವಿನಿ ಗೌಡ ಅವರು ಕೂಡ ನಿನ್ನೆ ಹೇಳಿದ್ದಾರೆ. ಅಂದರೆ ನಿನ್ನೆ ಟೆಲಿಕಾಸ್ಟ್ ಆದಂಥ ಎಪಿಸೋಡಲ್ಲಿ ಅದರ ಅರ್ಥ ಇಷ್ಟೇ, ಗಿಲ್ಲಿಗೆ ಅಲ್ಲಿ ಆಗ್ತಿರುವಂಥ ಪ್ರತಿಯೊಂದು ಅರ್ಥ ಆಗತ್ತೆ. ಆ ಗಿಲ್ಲಿ ಮನೆಯಿಂದ ಹೊರಗಿದ್ರು ಕೂಡ ಈ ಮನೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಬಿಗ್ ಬಾಸ್ ಬಿಟ್ಟಂಥ ಪ್ರೋಮೋ ತುಂಬ ಚೆನ್ನಾಗಿದೆ. ಇಲ್ಲಿ ತನಕ ಬಿಟ್ಟಂಥ ಪ್ರೋಮೋದ್ರೆ ಇದು ತುಂಬ ಚೆನ್ನಾಗಿರೋಂಥ ಪ್ರೋಮೋ. ಹೊಗಳೋ ಬರದಲ್ಲಿ ಜೋಕರ್ ಎನ್ನುವುದು ಕೂಡ ಸ್ವಲ್ಪ ಮಟ್ಟಿಗೆ ಆ ಕಡೆ ಈ ಕಡೆ ಆದರೂ ಕೂಡ ನೋಡಿ, ನಿನ್ನೆ ಧನುಷ್ ಅವ್ರನ್ನ ಅರ್ಜುನಿಗೆ ಹೋಲಿಸಿದ್ರು, ಕಾವ್ಯ ಅವರನ್ನ ಮಹಾಕಾವ್ಯ ಅವ್ರಿಗೆ ಹೋಲಿಸಿದ್ರು, ಇನ್ನು ಧ್ರುವಂತವ್ರನ್ನ ಯಾವ ಭಾಷೆಯಲ್ಲಿ ಹೊಗಳಿದ್ರು ಎಲ್ಲವೂ ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಆದರೆ ಇನ್ನು ಮುಂದೆ ಇಂಥ ಒಂದು ಚಿಕ್ಕ ಪುಟ್ಟ ಅಡ್ವರ್ಟ್ ಆಗಬಾರ್ದು. ಜೋಕರ್ ಆಗಲಿ ಅಥವಾ ಬೇರೆ ಬೇರೆ ಶಬ್ದಗಳು ಉಪಯೋಗ ಆಗದೇ ಇರಲಿ, ಹೊಗಳೋ ಬರದಲ್ಲಿ ಚಿಕ್ಕ ಪುಟ್ಟ ತಪ್ಪು ಆಗಬಾರದು ಎನ್ನುವ ಕೂಡ ನಮ್ಮ ಕಳಕಳಿ. ಯಾಕಂದರೆ ಚಿಕ್ಕ ಪುಟ್ಟ ತಪ್ಪೆ ಮುಂದೆ ದೊಡ್ಡ ಚರ್ಚೆ ಆಗುತ್ತೆ. ಆದರೆ ಪರೋಕ್ಷವಾಗಿ ಗೆಲ್ಲಿ ಸೋಲಿ ನನಗೆ ಅಭಿಮಾನಿಗಳೇ ಮುಖ್ಯ ಎನ್ನುವುದನ್ನು ನೇರವಾಗಿ ಹೇಳಿದ್ದಾರೆ. ಜೊತೆಗೆ ಇನ್ನು 2-3 ದಿನದಲ್ಲಿ ಬಿಗ್ ಬಾಸ್ ವಿನ್ನರ್ ಆಗಿ ಗಿಲ್ಲಿ ಕೂಡ ಹೊರಹೊಮ್ಮುತ್ತಾರೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.